ಸೀರಿಯಸ್ ಆಗಿ ಮಾತಾಡೋಣ. ನೀನು ಇದು ಮಾಡಿ ನಾಳೆ ದಿವಸ ನಮ್ಮ ಹುಡುಗನ್ನ ಹಾಳು ಮಾಡಬೇಡಿ. ಅವ್ನ ಲೈಫ್ ಅದು. ರಿಜಿಸ್ಟರ್ ಮ್ಯಾರೇಜ್ ಆಗಿ ಏನು ತಂದೆ ತಾಯಿ ಇಲ್ಲದೆ ಯಾರು ಇಲ್ಲದೆ ಬದುಕ್ತೀರಾ? ಎಷ್ಟು ದಿನ ಪರಿಚಯ ಅವನು? ಎಷ್ಟು ದಿನ ಆಯಿತು? ಎಷ್ಟು ತಿಂಗಳಾಯಿತು? ಎಷ್ಟು ವರ್ಷ ಆಯಿತು ಇವನು ಪರಿಚಯ ಆಗಿ? 2 ವರ್ಷಕ್ಕೆ 17 ಇಯರ್ಸ್ ಅವ್ರದ್ದು ತಂದೆ ತಾಯಿದು. ಅದಕ್ಕಿಂತ ಇದು ಹೆಚ್ಚೇನು ನಿನ್ಗೆ? ಈಗೆಲ್ಲ ಚೆನ್ನಾಗಿರುತ್ತೆ, ಬಿಸಿ ರಕ್ತ. ಮದುವೆ ಆಗಿ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ನೋಡಿ, ಕಾಸು ಕಮ್ಮಿ ಇದ್ದಾಗ. ಇಲ್ಲ ಮಗು ಆದಮೇಲೆ ಮಗುನ ಹೆಂಗೆ ನೋಡ್ಕೋಬೇಕು ಅಂತ ಗೊತ್ತಿಲ್ಲದೆ ಒದ್ಲಾಡ್ತೀರ ನೋಡಿ, ಅವಾಗ ಫ್ಯಾಮಿಲಿ ಬೇಕೇ ಬೇಕು. ಡ್ರಾಪ್ ಮಾಡಿಬಿಡ್ತೀನಿ. ಬನ್ನಿ ಇಲ್ಲಿ ಕರ್ಕೊ. ಎಲ್ರಿಗೂ ಒಂದು ಮಾತು ಹೇಳಬೇಕು. ಸೊ ವೀಡಿಯೋಸ್ ಮಾಡೋಕ್ಕೆ ಖರ್ಚು ಸ್ವಲ್ಪ ಜಾಸ್ತಿ ಆಗ್ತಿದೆ. ಸೊ ಪ್ಲೀಸ್ ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ನಿಮ್ಮ ಒಪಿನಿಯನ್ ತಿಳಿಸಿ, ಕಮೆಂಟ್ ತಪ್ಪದೇ ಮಾಡಿ. ನಾನು ಎಲ್ಲ ಕಮೆಂಟ್ಗೂ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಒಂದು ಗುಡ್ ನ್ಯೂಸ್ ಹೇಳಬೇಕು, ನಮ್ಮ ಏಜೆ ಫ್ಯಾಮ್ಲಿಂದಾನೆ 3 ಮೆಂಬರ್ಸ್ನ ಹೈರ್ ಮಾಡ್ಕೊಂಡಿದ್ದೀನಿ. ಸೊ ವೆರಿ ಸೂನ್ ಅವ್ರನ್ನ ನಾನು ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ನಾವು ಸುಮಾರು ಕಾನ್ಸೆಪ್ಟ್ಸ್ ಮಾಡಿದ್ದೀವಿ. ಟ್ರೂ ಲವ್ ಮೇಲೆ ಕಾನ್ಸೆಪ್ಟ್, ಒಂದು ವೀಡಿಯೋನೂ ಮಾಡಿಲ್ಲ. ಸೊ ಇವತ್ತು ಇವನು ನಮ್ಮ ಹುಡುಗನೇ, ನಮ್ಮ ಸಬ್ಸ್ಕ್ರೈಬರ್, ಇವನು ಬರ್ಡೇ. ಎಲ್ಲರೂ ವಿಶ್ ಮಾಡಿ ಹ್ಯಾಪಿ ಬರ್ಡೇ ಅಂತ. ಇದು ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೋ ಗೊತ್ತಿಲ್ಲ. ಇವತ್ತು ಡೇಟ್ ಎಷ್ಟು? 21 ಆಗಸ್ಟ್ ಅಲ್ಲ? ಹಾಂ, ನಿನ್ನ ಬರ್ಡೇ. ಫಸ್ಟ್ ಆಫ್ ಆಲ್ ಹ್ಯಾಪಿ ರಿಟರ್ನ್ಸ್. ನಿನ್ನ ಟ್ರೂ ಲವ್ವಾ? ನಿಂದು ಓಕೆ. ಹುಡುಗಿದ್ದು ಮದುವೆ ಆಗ್ತೀರಾ? ಆಗಿಲ್ಲ ಅಂದರೆ ಹಾಗೆ ಆಗ್ತಿರಲ್ಲ. 1 hour ಮಾಡಬೇಕಂತೆ ವಿಡಿಯೋ. 1 hour ಅಳಿಸ್ಬೇಕು ಅಂತ ಪ್ಲಾನಾ? ಅಲ್ಲ, ನಿನ್ನ ಟ್ರೂ ಲವ್ ಆದರೆ ಅಳಿಸ್ಬೇಕು ಅಂತ ನಿನ್ನ ಯೋಚನೆ ಆದರೂ ಬರುತ್ತಾ? ಸೊ ನೋಡೋಣ ಎಷ್ಟು ಟ್ರೂ ಲವ್ ಇವ್ರದ್ದು ಅಂತ. ಈಗ ನಾವಿದ್ದೀವಿ ದೇವನಹಳ್ಳಿಯಲ್ಲಿ. ಓಕೆ. ಆ್ಯಂಡ್ ಹಾಂ, ಹೇಳಪ್ಪ ಈಗ ಏನು? ಓಕೆ, ನಿನಗೆ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದ್ರ ಪ್ರಕಾರ ನೀನು ನಡ್ಕೋಬೇಕು. ಈ ವಿಡಿಯೋ ನೋಡಿ ಅವ್ರ ಮನೇಲಿ ಏನಾದರೂ ಹುಡುಗಿ ನೋಡಿಯೋದು ಆ ಥರ ಏನಾದರೂ ಮಾಡಿದ್ರೆ? ಏನು ಅವ್ರ ಮನೆಗೆಲ್ಲ ಗೊತ್ತಿದೆಯಾ? ಸೊ ಇದೆಲ್ಲ ಗೊತ್ತು. ಈಗ ಆ ಹುಡುಗಿ ನಿನ್ನ ಬರ್ಡೇ ಅಂತ ಬಂದಿರೋದು ಗೊತ್ತಾ? ಬಿಡು, ಆಗಿದ್ರೆ ಆರಾಮ್ಸೆ ಪ್ರ್ಯಾಂಕ್ ಮಾಡ್ಬೋದು. ಈಗ ಒಂಚೂರು ಧೈರ್ಯ ಬಂತು. ಓಕೆ ಅಂದರೆ ಮತ್ತೆ ನಾಳೆ ಫ್ಯಾಮಿಲಿ ನೋಡೋದು. ಓಕೆ, ಇವತ್ತು ಹೆಂಗೆ ಮಾಡಾಕ ನಮ್ಮ ಹುಡುಗ ಕಾಂಟ್ಯಾಕ್ಟ್ ಮಾಡಿದ್ದಾನೆ, ಮಾಡಾಕಣ. ಓಕೆ. ಸೊ ಓಕೆ, ಹಾಂ, ಓಕೆ. ವಿಡಿಯೋ ನೋಡಿ ಎಂಜಾಯ್ ಮಾಡಿ. ನಿಮ್ಗೊಂಚೂರು ಎಕ್ಸ್ಪ್ಲೈನ್ ಮಾಡ್ಬೇಕು ಕಾನ್ಸೆಪ್ಟ್. ಓಕೆ, ಬಾಯ್. ರಿಕಾರ್ಡ್ ಮಾಡ. ತಿನ್ಬೇಡವಾ? ಏನು ಹೇಳಿದ್ದು ನಿನಗೆ? ಮತ್ತು ಯಾಕೆ ಹುಡುಗಿ ಜೊತೆ ಸುತ್ತಾಡ್ತಿರೋದು? ಇನ್ಫಾರ್ಮ್ ಆದರೂ ಮಾಡಿದೆಯಾ? ಇಲ್ಲ. ಹಾಂ, ಮಾಸ್ಕ್ ಏನಕ್ಕೆ ಹಾಕಿರೋದು ನೀನೀಗ? ಏನಕ್ಕಮ್ಮ ಮಾಸ್ಕ್ ಹಾಕ್ಸಿದ್ದು? ಏನು ಸುಮ್ಮನೆ ಯಾರಿಗೂ ಕಾಣಿಸ್ಬಾರ್ದಂತನಾ? ಮತ್ತೆ ತೆಗೀರಿ, ಮಾಸ್ಕ್ ಯಾಕೆ ಹಾಕಿದ್ದು? ಏನು ಹೇಳಿದ್ದಾನೆ? ಅಲ್ಲ, ನಿಮ್ಮದು ಮ್ಯಾಟ್ರ್ ಏನು ನಡೀತಿದೆ ಈಗ ಅಂತ ನಾನು ಕೇಳ್ತಿದ್ದೀನಿ. ಏನಿಲ್ಲ ತಾನೇ? ಶೂರಾ? ಮತ್ತೆ ಏನಕ್ಕೆ ಬಂದಿದ್ದು? ಬರ್ಡೇ ಅಂತನಾ? ಮಗನ್ನೇ ನಮ್ಮ ಕೈಗೆ ಸಿಗಲ್ಲ. ಹಾಂ, ಮನೆಗೆ ಬಾರ ಅಂತ ಹೇಳಿರ್ಲಿಲ್ವಾ ನಿನ್ಗೆ? ಎಷ್ಟೊತ್ತಾಯ್ತಮ್ಮ ಬಂದು ನೀನು? ನಿಜ ಹೇಳು. ಹಾಂ, ನೀನೇ ಬಂದ? ಅಲ್ಲಿಂದ ನಾನೇ ಬಂದೆ, ಬಟ್ ಇಲ್ಲಿ ಬಂದೇ ಕರ್ಕೊಂಡ್ಬಂದೆ. ಎಲ್ಲಿಂದ ಬಂದೆ? ಎಲ್ಲಿಂದ ಬಂದೆ? ಎಲ್ಲಿಗೆ ಬಂದೆ? ದೇವನಹಳ್ಳಿಗ? ಮಂಡೂರ್ ಹತ್ರ ಬಂದೆ. ಅವ್ನ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಗೊತ್ತಾ ನಿನ್ಗ? ಯಾರ ಜೊತೆ? ಹಾಂ, ನಮ್ಮ ಹುಡುಗಿ ಜೊತೆನೆ, ನಮ್ಮ ಕಸಿನ್ ಸಿಸ್ಟರ್ ಜೊತೆ. ನಾನು ಸೀರಿಯಸ್ ಆಗಿ ಮಾತಾಡ್ತಿರೋದು, ಅದಕ್ಕೆ ಹುಡುಕೊಂಡು ಬಂದಿರೋದು. ಫಿಕ್ಸ್ ಆಗಿದೆ. ಹುಡುಗಿ ಫೋಟೋ ತೋರಿಸ್ಬೇಕಾ? ನೀನು ಅವ್ನ ಜೀವನದಲ್ಲಿ ಬರಬೇಡ ದಯವಿಟ್ಟು. ನೀವು ಯಾರು ಏನು ಅಂತ ನಮಗೆ ಗೊತ್ತಿದೆ, ಒಂಚೂರು ಇನ್ಫಾರ್ಮೇಷನ್. ಮುಚ್ಕೊಂಡು ಬಾಯಲ್ಲಿ, ಆಮೇಲೆ ಮಾತಾಡುವಂತೆ. ಅವು ಆಗೋ ಕೆಲಸಗಳಲ್ಲ. ನಿಮ್ಮ ಮನೇಲಿ ಒಪ್ತಾರಮ್ಮ? ಸೀರಿಯಸ್ ಆಗಿ ಮಾತಾಡೋಣ. ನೀನು ಇದು ಮಾಡಿ ನಾಳೆ ದಿವಸ ನಮ್ಮ ಹುಡುಗನ್ನ ಹಾಳು ಮಾಡಬೇಡಿ. ಅವ್ನ ಲೈಫ್ ಅದು. ಇಷ್ಟು ದಿನ ಹಾಳಾಗೋಗಿದ್ದೆ, ಈಗದ ಏನೋ ಕೆಲಸಗಳು ಮಾಡ್ಕೊಂಡು ನೆಮ್ಮದಿನಿಂದ ಇದ್ದಾನೆ. ಅವ್ರ ತಮ್ಮ ಕೆಲಸಕ್ಕೆ ಹೋಗ್ತಿರೋದು ಗೊತ್ತು ತಾನೆ? ಸೊ
ಏನೋ ಇದ್ದಾರೆ ಈಗ. ನೀನು ಮತ್ತೆ ಅವ್ನ ಲೈಫಲ್ಲಿ ಬಂದು ಹಾಳು ಮಾಡಬೇಡ ಇಬ್ಬರನ್ನು. ಅಲ್ಲ ದಯವಿಟ್ಟು ನೀನು ಹುಡುಗಿಗೆ ಕ್ಲಿಯರ್ ಮಾಡು, ಇವತ್ತೇ ಲಾಸ್ಟು, ಇನ್ನೊಂದು ಸತಿ ಮೀಟ್ ಮಾಡೋಂಗಿಲ್ಲ, ಅದು ಆಗೋಂಗಿಲ್ಲ. ಇಷ್ಟ ಇಲ್ವಂತಲ್ಲಣ್ಣ? ಏನು ಅವ್ನಿಗೆ ಇಷ್ಟ ಇಲ್ಲ? ಇಷ್ಟ ನಾನು ಇಲ್ವಂತಲ್ಲ? ನೀನು ಹತ್ರ ಬಾ ಹತ್ರ ಬಾ ಇಲ್ಲಿ, ನನಗೆ ಕರೆಕ್ಟಾಗಿ ಹೇಳು. ಈಗ ನಿಮ್ಮ ಮನೇಲಿ ಕೊಡ್ತಾರ, ನಮ್ಮ ಮನೆಗೆ ನಿಮ್ಮ ಹುಡುಗಿನ ಕೊಡ್ತಾರ ನಿಮ್ಮ ಮನೆಯಿಂದ? ಕ್ಯಾಸ್ಟ್ ಬೇರೆದಂತ ಗೊತ್ತು ತಾನೆ ನಿನ್ಗೂ? ಯಾವ್ದ್ರಿ ಜಾತಿ ಯಾರ್ರಿ ಗೊತ್ತು? ಬೇರೆದಿದ್ರು ಕಷ್ಟ. ಕತೆಗಳು ಬೇಡಮ್ಮ, ಕೊಡ್ತಾರ ಕೊಡೋದಿಲ್ಲ. ನಿಜಲ್ಲ. ಹಾಂ ಕೊಡೋದಿಲ್ಲ. ಇಷ್ಟೇ ಸಾಕು. ಇದರಿಂದ ಸ್ಟೇಷನ್ಗೆ ಅವ್ರು ಏನಾದರೂ ಕೇಸ್ ಹಾಕಿದ್ರೆ ನಾವಾಗ ಕೂತ್ಕೋಬೇಕಾ ಜೈಲ್ಗೆ? ಅವ್ನ ಜೀವನ ಹಾಳು ಮಾಡಬೇಕು ಅಂತನಾ? ಮನೇಲಿ ನಾವು ಮನೇಲಿ ಮಾತಾಡಿ ಅದು ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಸೊ ನಿನಗೆ ಬೇಡ, ಅದು ಇಷ್ಟ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಅವ್ನು ಮನೇಲಿ ಇರ್ತಾನೆ, ಜೈಲಲ್ಲಿ ಕೂತ್ಕೊಳ್ಳೋ ಅವಶ್ಯಕತೆ ಇರಲ್ಲ ಅವನಿಗೆ. ನಮ್ಮ ಹುಡುಗಿನ ಮದುವೆ ಆದರೆ ಇವತ್ತಿನ ದಿನ ಎಲ್ಲ ಲವ್ ಅಂತ ಬಡ್ಕತ್ತಾರಲ್ಲ, ಯಾವ ಹುಡುಗಿ ನೆಟ್ಟಿಗೆ ಲವ್ ಮಾಡ್ತಾಳೆ ಹೇಳ್ರಿ? ಸಿಂಪಲ್. ನಿನ್ನ ಮದುವೆ ಅಲ್ಲ, ನೀನೇನಾದರೂ ಈಗ ನಿಮ್ಮ ಮನೇಲಿ ನೀನು ಒಪ್ಪಿಸ್ತೀಯಾ ಹೇಳು? ಹಾ, ಒಪ್ಪಿಸ್ತೀನಿ. ಒಪ್ಕೊಂಡಲ್ಲ ಅವರು. ಒಪ್ಕೊಂಡಿಲ್ಲ ಅಂದ್ರೆ ಅರೇಂಜ್ ಮ್ಯಾರೇಜ್ ಅಥವಾ ರಿಜಿಸ್ಟರ್ ಮ್ಯಾರೇಜ್ ಆಗ್ತೀರಾ ಅಷ್ಟೇ. ರಿಜಿಸ್ಟರ್ ಮ್ಯಾರೇಜ್ ಆಗಿ ಏನು ತಂದೆ ತಾಯಿ ಇಲ್ಲದೆ ಯಾರು ಇಲ್ಲದೆ ಬದುಕ್ತೀರಾ? ಎಷ್ಟು ಜನ ಪರಿಚಯ, ಎಷ್ಟು ದಿನ ಪರಿಚಯ ಅವನು? ಎಷ್ಟು ದಿನ ಆಯಿತು, ಎಷ್ಟು ತಿಂಗಳಾಯಿತು, ಎಷ್ಟು ವರ್ಷ ಆಯಿತು ಇವನು ಪರಿಚಯ ಆಗಿ? 2 ವರ್ಷ ಆಯ್ತು. 2 ವರ್ಷಕ್ಕೆ. ನಿನ್ಗೆ ಎಷ್ಟು ಏಜ್ ಈಗ? 19. 17 ಇಯರ್ಸ್ ಅವ್ರದ್ದು ತಂದೆ ತಾಯಿದು. ಅದಕ್ಕಿಂತ ಇದು ಹೆಚ್ಚೇನು ನಿನ್ಗೆ? ಒಪ್ತೆ ಕಡೆ ಒಪ್ತೆ. ನಮ್ಮ ಹುಡುಗನ ನಾವು ಕಂಟ್ರೋಲಲ್ಲಿ ಇಟ್ಕೊತೀವಿ. ಇವತ್ತೇ ಲಾಸ್ಟು, ಇನ್ಮೇಲೆ ಅವ್ನು ನಿನಗೆ ಕಾಲ್ ಮಾಡಲ್ಲ, ಇನ್ನೊಂದು ಮಾಡಲ್ಲ, ನಿನ್ನ ತಂಟೆಗೆ ಬರಲ್ಲ. ಅದು ನನ್ನ ಜವಾಬ್ದಾರಿ. ಕೈ ಕಾಲು ಮುರಿಸ್ಕೊಂಡಾದ್ರೂ ಮನೇಲಿ ಬಿದ್ದಿರ್ತಾನೆ, ಅದು ನಮ್ಮ ಜವಾಬ್ದಾರಿ. ನಿಮ್ಮ ಹೇಳು ಹೇಳು ಹೇಳು. ಏನ್ ಹೇಳಿ, ನಾನು ನೀವೇ ಮಾತಾಡ್ತಾ ಇದ್ದೀರಾ? ಸರಿ ಆಯ್ತು ಹೇಳಮ್ಮ. ಇಷ್ಟ ಇಲ್ಲ ಅಂತ ಹೇಳ್ತಿದ್ದೀರಾ. ಯಾರಿಗೆ ಇಷ್ಟ ಇಲ್ಲ? ಮತ್ತೆ ನಾವು ಇಷ್ಟಪಡ್ತಾ ಇದ್ದಿರ್ತಾನೆ. ಯಾರು ಇಷ್ಟಪಡ್ತಿದ್ದೀರಾ? ನಾನು ಅವನು. ಏನಾದರೂ ಯೂಸ್ ಇದೆಯಾ ಅಂತ ನಾನು ಕೇಳ್ತಿದ್ದೀನಿ. ಸಿಂಪಲ್, ನನಗೆ ಅದಕ್ಕೊಂದು ಉತ್ತರ ಕೊಟ್ಬಿಡು. ಯೂಸ್ ಇದೆಯಾ? ಇಷ್ಟಪಡ್ತಿದ್ದೀರಾ? ಯೂಸ್ ಇದೆಯಾ? ಎಷ್ಟು ಜನ ಬದುಕ್ತಾ ಇಲ್ಲ ಲವ್ ಮ್ಯಾರೇಜ್ ಆಗಿ? ಎಷ್ಟು ಜನ ಡೈವರ್ಸ್ ಆಗಿ ಮತ್ತೆ ಅವಳು ಒಂದು ಕಡೆ ಇವನು ಒಂದು ಕಡೆ ಹೋಗಿಲ್ಲ ಲವ್ ಮ್ಯಾರೇಜ್ ಆಗಿ? ಅದು ಯಾರೋ ಒಬ್ಬೊಬ್ರು. ಒಬ್ಬೊಬ್ರಲ್ಲ, 100% 80% ಡೈವರ್ಸ್ ಕೇಸಸ್ ಲವ್ ಮ್ಯಾರೇಜ್ದು. ಈಗ ಎಲ್ಲ ಚೆನ್ನಾಗಿರುತ್ತೆ, ಬಿಸಿ ರಕ್ತ, ಮದುವೆ ಆಗಿ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ನೋಡಿ, ಕಾಸು ಕಮ್ಮಿ ಇದ್ದಾಗ, ಇಲ್ಲ ಮಗು ಆದಮೇಲೆ ಮಗುನ ಹೆಂಗೆ ನೋಡ್ಕೋಬೇಕು ಅಂತ ಗೊತ್ತಿಲ್ಲದೆ ಒದ್ಲಾಡ್ತೀರ ನೋಡಿ, ಅವಾಗ ಫ್ಯಾಮಿಲಿ ಬೇಕೇ ಬೇಕು. ಅವಾಗೇನು ಮಾಡ್ತೀರಾ? ನಾನು ಅನ್ನ ಅಂದ್ಕೊಳ್ಳಿ, ಓಕೆ, ನೀನು ನನ್ನ ತಂಗಿ ಇದ್ದಂಗೆ ಡ್ರಾಪ್ ಮಾಡಿಬಿಡ್ತೀನಿ. ಬೇಡ. ಬನ್ನಿ ಇಲ್ಲಿ ಕರ್ಕೊಬರ್. ಒಂದು ಸೆಕೆಂಡ್ ಅಮ್ಮ, ರೋಡಲ್ಲಿ ಕಿರ್ಚಬೇಡಿ ಆಯಿತು. ಬಿಡು ಅಂದೆ. ಅವ್ನು ಬರಲ್ಲ ಬಿಡು, ಕರಿತೀನಿ ಬಿಡು. ಅಲ್ಲ ಹೋಗ್ಲಿ, ಈಗ ಇಷ್ಟೇನಾ? ಇನ್ನು ಬರಲ್ಲ ತಾನೇ ಅವ್ನ ಲೈಫ್ಗೆ? ಹತ್ಕೊಳೋದಲ್ಲಮ್ಮ, ನನಗೆ ಉತ್ತರ ಕೊಡು. ನಾನು ಮಾತಾಡ್ತೀನಿ, ನನಗೆ ಉತ್ತರ ಕೊಡು, ಕರೆಕ್ಟಾಗಿ ಕೊಡು. ಅವನ ಹತ್ರ ಕೇಳಿ ಅದೇ ಪ್ರಶ್ನೆನ. ಏನ್ನ? ನನ್ನ ಕಂಡ್ರೆ ಇಷ್ಟ ಆಯ್ತಾ ಇಲ್ಲ ನಿಂಗೆ? ನಿಮಗಿದೆಯಾ? ಇದೆ, ಇರೋದಕ್ಕೆ ತಾನೆ ಅಪ್ಪ ಅಮ್ಮನ ಬಿಟ್ಟು ಇಷ್ಟು ದೂರ ಅವನಿಗೋಸ್ಕರ ಬಡ್ಡೆಗೋಸ್ಕರ ಬಂದಿರೋದು. ಇವತ್ತು ಓಕೆ, ಬರ್ಡೇ ಏನೋ ವರ್ಷದಲ್ಲಿ ಒಂದು ದಿವಸ ಚೆನ್ನಾಗಿರುತ್ತೆ, ಬರ್ತೀರಾ ಹೋಗ್ತೀರಾ, ಆಮೇಲೆ ಏನು ಅಂತ ನಾನು ಕೇಳ್ತಿರೋದು ಅಷ್ಟೇ. ಈ ಹುಡುಗಿರಲ್ಲಿ 2 ಟೈಪ್, ಒಂದು ಪ್ಯೂರ್ ಹಾಲು, ಇನ್ನೊಂದು ಪ್ಯೂರ್ ಪೆನಾಯಿಲು. ಈಗ ಹತ್ಕೊಳೋದು ಸೀನ್ ಮಾಡೋದು ಏನು ಯೂಸ್ ಇಲ್ಲಮ್ಮ. ನಾಳೆ ದಿವಸ ನಮ್ಮ ಹುಡುಗನ ಸೇಫ್ಟಿ ನಾನು ನೋಡ್ಬೇಕು. ಸಿಂಪಲ್ಲು, ಅವ್ನು ನಮ್ಮ ಹುಡುಗಿನ ಮದುವೆ ಆಗ್ತಾನೆ ಆಗಲ್ವಾ ಸೆಕೆಂಡ್ರಿ. ಮನೇಲಿ ಬಿದ್ದಿದ್ರೂ ತೊಂದರೆ ಇಲ್ಲ. ನಿಮ್ಮದು ಕ್ಯಾಸ್ಟ್ ಯಾವುದು ಗೊತ್ತು ತಾನೆ? ನಮ್ಮದು ಕ್ಯಾಸ್ಟ್ ಯಾವುದು ಅಂತ ಗೊತ್ತು ತಾನೆ? ಗೊತ್ತಾ ಇಲ್ವಾ? ನಿಮ್ಮ ಮನೇಲಿ ಒಪ್ತಾರ? ನನಗೆ ಇದಿಷ್ಟೇ ನನ್ನ ಕ್ವಶನು. ಅದಾಗುತ್ತಾ? ಎಲ್ಲರೂ ಬಂದು ಸೇರ್ಕೊಂಡು ಒಪ್ಪಿಸಿದ್ರು ಒಪ್ಪುತ್ತಾರೆ. ಯಾರೆಲ್ಲ ಬಂದು? ಆಲ್ರೆಡಿ ನಮ್ಮ ಅಪ್ಪ ಅಮ್ಮನಿಗೆಲ್ಲ ಗೊತ್ತು. ಹಾಂ, ಅವ್ರು ಒಪ್ತಾರೆ. ಏನೋ ಬಂದು ಮಾತಾಡ್ರಿ ಅಂತ ಹೇಳ್ತಿದ್ದಾರೆ. ಯಾರು? ಇವ್ರ ಅಪ್ಪ ಅಮ್ಮನ ಕರೆದ್ರು. ಯಾರು? ನಮ್ಮ ಅಪ್ಪ ಅಮ್ಮ. ಇದಾವಾಗ್ಲೂ ಆಯ್ತು? ಅದು ಕಡ್ದಿಲ್ಲ, ನನ್ನ ಹತ್ರ ಕೇಳಿದ್ರು ಬಂದು, ಫೋನ್ ನಂಬರ್ ಕೊಡು, ಅವ್ರ ಅಪ್ಪ ಅಮ್ಮ, ಅದು ನಾನಾದ್ರೂ ಮಾತಾಡ್ತೀನಿ ಅಂತ. ಈಗೇನು ಮಾಡ್ತಿದ್ಯಾ ನೀನು? ಇನ್ನು ವೆಯ್ಟ್ ಮಾಡೋಣ ಅಂತ. ಪ್ರೆಸೆಂಟ್ ಏನು ಮಾಡ್ತಿದ್ಯಾ? ಪ್ರೆಸೆಂಟ್ ಏನೂ ಮಾಡ್ತಿಲ್ಲ. ಕಾಲೇಜ್ಗೆ ಹೋಗ್ತಿಲ್ಲ? ಇಲ್ಲ. ಯಾಕೆ? ಕಾಲೇಜ್ 2nd PU ಲಾಸ್ಟ್ ಮಾಡಿದೆ. ಯಾಕೆ? ಸುಮ್ಮನೆ. ಅಟ್ಲೀಸ್ಟ್ ನೀನು ನಾಳೆ ದಿವಸ ಇವ್ನು ಬಿಟ್ಟರೆ ನಿನ್ಗೆ ಎಜುಕೇಷನ್ ಒಂದು ಡಿಗ್ರಿ ಸರ್ಟಿಫಿಕೇಟ್ ಆದರೂ ಇದ್ದರೆ ನಿನ್ಗೆ ಯೂಸ್ ಆಗುತ್ತೆ ತಾನೇ. ಇವನ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ನಿನ್ಗಿರಲ್ಲ ತಾನೇ. ಕರೆಕ್ಟೇ ಇಲ್ವಾ? ಕರೆಕ್ಟ್. ನಾಳೆ ಏನಾಗತ್ತೆ ಅಂತ ಇವತ್ತು ನಾವು ಗೆಸ್ ಮಾಡೋಕ್ಕಾಗತ್ತಾ? ಆಗತ್ತಮ್ಮ? ತುಂಬ ನೋಡಿದ್ದೀವಿ, ಅದಕ್ಕೆ ಹೇಳ್ತಿರೋದು. ಇವಾಗ ಬಿಸಿ ರಕ್ತ ಎಲ್ಲ ಚೆನ್ನಾಗಿರತ್ತೆ,
ಕಷ್ಟ ಬಂದಾಗಲೇ ಎಲ್ಲ ಗೊತ್ತಾಗೋದು ರಿಯಲ್ ಟ್ರೂ ಲವ್ ಏನು ಅಂತ. ಎಷ್ಟೋ ಹೇಳಿದೆ ಕೇಳಲಿಲ್ಲ, ಹಾಗೂ ಹೀಗೂ ಮಾಡಿ ಇಷ್ಟ ಹತ್ರ ಬಂದ್ಬಿಟ್ಟಿದ್ಯಾ. ನಿಮ್ಮ ಮನೆಯವ್ರು ಒಪ್ಪಲ್ಲ ಅನ್ನೋದು ನನ್ನ ಕ್ವಶನು. ನನಗೆ ಗೊತ್ತು ಕರೆಕ್ಟಾಗಿ. ಒಪ್ಪಿದ್ರೆ ಹಾಂ, ಒಪ್ಪಿದ್ರೆ ಎಲ್ಲರೂ ಸೇರಿ ಒಪ್ಪಿಸಿದ್ರೆ ಒಳ್ಳೆ ಕೆಲಸ ಅದು. ನಮ್ಮ ಹುಡುಗ ಚೆನ್ನಾಗಿರ್ತಾನೆ, ಹಾಳಾಗಿ ಹೋಗಲ್ಲ ಲವ್ ಮಾಡಿದ್ದಕ್ಕೆ. ಸರಿ ಒಪ್ಪಿಸ್ತೀನಿ. ಯಾರನ್ನ ಒಪ್ಪಿಸ್ತೀರಾ? ನಮ್ಮ ಅಪ್ಪ ಅಮ್ಮನ. ಒಪ್ಕೊಂಡಿಲ್ಲ ಅಂದರೆ ಮತ್ತು ಅವ್ರೇನಾದ್ರೂ ಕೇಸು ಮಾಡಿದ್ರೆ ಹಿಂಗಲ್ಲ. ನೀನೆಲ್ಲ ಜವಾಬ್ದಾರಿ ನೀನು ತಗೊಂಡು ನೀನು ಒಪ್ಪಿಸ್ತೀಯ? ನನ್ನ ಕ್ವಶನ್ ಅದು. ಹಾಂ, ಅದಾಗಲ್ಲ. ರೀಸೆಂಟಾಗಿ ಹಿಂಗೆ ಆಗಿ ಚಿಕ್ಕಮಂಗ್ಳೂರಲ್ಲಿ ಒಂದು ಮದುವೆ ಮಾಡೋಕ್ಕೋಗಿ ಗುಮಿಸ್ಕೊಂಡು ಬಂದಿದ್ದಾಯಿತು. ಹುಡುಗಿ ಹಿಂಗೆ ಸೇಮ್ ನಿಮ್ಮ ಕ್ಯಾಸ್ಟೇ ಹುಡುಗ ನಮ್ಮವನೇ. ಹೋಗಿ ಅವಳೇ ವಿಡಿಯೋ ರೆಕಾರ್ಡ್ ಎಲ್ಲ ಮಾಡಿಕೊಂಡು ನನಗೆ ಇಷ್ಟ ಆಗೇ ಬಂದಿದ್ದೀನಿ ಅಂತ ಹೇಳಿದ್ರು ಪೊಲೀಸ್ ಕೇಳಿಲ್ಲ. ಹಾಂ, ಈಗ ಇವ್ರಿಗೆ ಗೊತ್ತಿರೋದ್ರಿಂದ ಇವ್ರು ನಾನೇನೋ ಮಾತಾಡಿ ಕಳಿಸಿದೆ. ಪಿ ಸಿಗಳು ನೋಡಿ ಇಬ್ಬರು ಬಂದರು. ಹೆಂಗೆ ಬಂದರು ನಾವು ಮಾತಾಡೋದಾದ್ರೆ ಕೇಳಿಸ್ಕೊಂಡ್ರಾ? ಹೆಂಗೆ ಬಂದರು ಒಂದೇ ಏಕ್ದಮ್ಮ. ನಂಗೆ ಗೊತ್ತಿರೋರ್ನಿಂದ ಪಾಪ ಹೋದ್ರು ಸೈಡ್ಗೆ. ನಿಜ ಹೇಳು, ನಿಂದು ಟ್ರೂ ಲವ್ವಾ? ನಿಜ ಟ್ರೂ ಲವ್ವಾ? ಅವ್ನು ಚೆನ್ನಾಗಿರ್ಬೇಕಾ ಬೇಡವಾ? ಅವ್ನ ಲೈಫಲ್ಲಿ ಖುಷಿಯಾಗಿರ್ಬೇಕಾ ಬೇಡವಾ? ದಯವಿಟ್ಟು ಬಿಟ್ಬಿಡು, ತುಂಬ ಖುಷಿಯಾಗಿರ್ತಾನೆ. ಒಂದು ವರ್ಷ 2 ವರ್ಷ ನೋವಿದ್ದೇ ಇರುತ್ತೆ. ಮ್ಯಾಕ್ಸಿಮಮ್ ಒಂದು 3 ತಿಂಗಳಿನಿಂದ 1 ವರ್ಷವರೆಗೂ ನೋವಿದ್ದೇ ಇರುತ್ತೆ. ಆಮೇಲೆ ಕೆಲಸ ಅದು ಇದು ಅಂದ್ಕೊಂಡು ಏನೋ ಒಂದು ಮರ್ತು ಹೋಗ್ತಾನೆ. ಮರ್ತಿಲ್ಲ ಅಂದ್ರೂ ಮದುವೆ ಆದಮೇಲೆ ಮುಚ್ಕೊಂಡು ಮರೀಲೇಬೇಕು. ಇನ್ನೊಬ್ಬಳು ಲೈಫಲ್ಲಿ ಬಂದಮೇಲೆ ಅಲ್ಲೇದೆಲ್ಲ ನೆನಪಿಸ್ಕೊಂಡಿರೋಕ್ಕಾಗಲ್ವಲ್ಲ. ಏನಿದ್ರು ಇವತ್ತು ನಿನಗೆ ಏನು ಬೇಕು ಅಂದ್ರೂ ಇಲ್ಲ, ಏನಿದ್ರು ಕ್ಲಾರಿಟಿ ಇಲ್ಲ, ನಿನ್ಗೆ ಅವ್ನು ಬೇಕೇ ಬೇಕು ಅಂದರು ಏನಿದ್ರು ಇವತ್ತು ಕ್ಲಾರಿಟಿ ತೊಗೊಂಡು ಹೋಗ್ಬಿಡು. ಇವತ್ತು ಹೋಗಿದ್ಯಾ ಅಂದರೆ ಇನ್ನೊಂದು ದಿವಸ ನೀನು ಅವ್ನ ಲೈಫಲ್ಲಿ ಕರ್ಸಲ್ಲ. ಇವ್ನು ಎಲ್ಲಿಗೆ ಶಿಫ್ಟ್ ಮಾಡ್ತೀವೋ ಈಗ ನನಗೂ ಗೊತ್ತಿಲ್ಲ. ಬೆಂಗಳೂರಲ್ಲಿ ಇಲ್ವೋ ದೇವನಹಳ್ಳಿಯಲ್ಲೂ ಅವ್ನು ಇರಲ್ಲ ಇನ್ಮೇಲೆ. ನನ್ನ ನಂಬಿಕೆ ಬರೋವರೆಗೂ ನಾನು ಆಗಲ್ಲ, ನಾನು ಒಪ್ಕೊಳ್ಳೋಕ್ಕೂ ಆಗಲ್ಲ. ನಾನು ಮಾತಾಡ್ತೀನಿ ಅವ್ರ ಮನೆಯಲ್ಲೇ. ಮಾತಾಡೋದೇನು ನಾನೇ ಕರ್ಕೊಂಡು ಹೋಗ್ತೇನೆ. ಮಂಗ್ಳೂರು ಸೈಡ್ ಶಿಫ್ಟ್ ಮಾಡಿಬಿಡ್ತೀನಿ. ಅಲ್ಲೇನೋ ಒಂದು ಕೆಲಸ ಕೊಡ್ಸ್ಕೊಂಡು ಅಲ್ಲಿ ಶಿಫ್ಟ್ ಮಾಡಿಬಿಡ್ತೀನಿ. ನೀನು ಕಾಂಟ್ಯಾಕ್ಟ್ ಮಾಡೋಕ್ಕೂ ಆಗಲ್ಲ. ಆಮೇಲೆ ಇದು ಏನು ನಂಬಲಿ ನಾನು ಅದನ್ನು ಕೇಳ್ತಿರೋ ತಾನೆ. ನಿನ್ನ ಹತ್ರ ಮೇನ್ ಸ್ಟೇಟ್ಮೆಂಟ್ ಬಿಟ್ಟು ನಿನ್ನ ಹತ್ರ ಎಕ್ಸ್ಪ್ಲನೇಷನು ಇಲ್ಲ. ಆ್ಯಕ್ಚುಲಿ ನನಗೂ ನಿಮ್ಮ ಕ್ಯಾಸ್ಟ್ ಅವ್ರು ತುಂಬ ಜನ ಗೊತ್ತಿರೋರು ಇದ್ದಾರೆ. ಹುಡುಗಿರು ನನ್ನ ಫ್ರೆಂಡ್ಸೂ ತುಂಬ ಜನ ಇದ್ದಾರೆ. ಯಾರು ಹೆಂಗೆ ಆಡ್ತಾರೆ ಅಂತ ಲೈಕ್ ಈ ಲವ್ ಅಂತ ಬಂದಾಗ, ಅದು ನಮ್ಮ ಕ್ಯಾಸ್ಟ್ ಅವ್ರ ಜೊತೆ ಅಂತ ಬಂದಾಗ ದೊಡ್ಡವ್ರು ಹೆಂಗೆ ಆಡ್ತಾರೆ ಅನ್ನೋ ದೇವರಾಣಿಗೂ ಎಷ್ಟೋ ನೋಡ್ಬಿಟ್ಟು ಹಾಕಿದ್ದೀವಿ. ಎಷ್ಟೋ ಸರಿ ಜೈಲ್ ಸ್ಟೇಷನ್ಗೆ ಎಷ್ಟು ವಿಸಿಟ್ ಕೊಟ್ಟಿದ್ದೀವೋ ನಮಗೆ ನೆನಪೇ ಇಲ್ಲ. ಅಷ್ಟಿದೆ, ಒಂದಲ್ಲ ಎರಡಲ್ಲ. ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಪುಸ್ತಕದಲ್ಲಿ ಬಂದೈತೆ ಅಂತ ಪ್ರೂವ್ ಆಗೋಯ್ತು. ಕೈ ಮುಗಿದು ಕೇಳ್ಕೊತೀನಿ, ಅವ್ನು ಚೆನ್ನಾಗಿರ್ಬೇಕು ಅಂದರೆ ಏನಾದರೂ ಒಂದು ಪ್ರಾಪರ್ ಡಿಸಿಷನ್ ತಗೋ. ಬಿಟ್ಟು ಹೋಗ್ಬಿಡು. ಇದ್ದರೆ ಏನು ಮಾಡ್ತೀಯ ಅನ್ನೋ ಕ್ಲಾರಿಟಿ ಕೊಡು. ಅದು ಆಗಲ್ಲಮ್ಮ ವರ್ಷಿಣಿ, ನಿಜವಾಗ್ಲೂ ಆಗಲ್ಲಮ್ಮ. ಅದು ನಮ್ಮ ಮನೇಲಿ ಒಪ್ಕೊಬಿಡ್ತಾರೆ ಬಿಡು. ಏನು ನಮಗೇನು ಹುಡುಗಿ ಲೈಕ್ ನಾವೇನು ನಿಮ್ಮ ಮನೆಗೆ ಬರೋದೇ ಇಲ್ಲ, ಏನೂ ಇಲ್ಲ. ನಮ್ಮ ಮನೆಗೆ ನೀನು ಬರೋದು, ನಮ್ಮ ಮನೆ ಮಹಾಲಕ್ಷ್ಮಿ ಅಂತಲೇ ಅಂದ್ಕೊಳ್ಳೋಣ. ಆಗಲ್ಲ ಅದು. ನೀನು ನಿಜ ಟ್ರೂ ಲವ್ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ಕಣ್ಣಿಂದ ನೀರು ಬರೋದಲ್ಲ. ನೀನು ಏನೋ ಒಂದು ಪ್ರಾಪರ್ ಡಿಸಿಷನ್ ತಗೊತಿದ್ದೆ. ನೀನು ಹತ್ಕೊಂಡ್ರೆ ಏನು ಯೂಸ್ ಇಲ್ಲ. ಎಷ್ಟು ವರ್ಷದಿಂದ? 2 ವರ್ಷ ಆಯಿತು ಅಷ್ಟೇ ತಾನೇ, 24 ತಿಂಗಳು ಅಷ್ಟೇ. ಅವ್ನ ಲೈಫ್ ನಮಗೆ ಎಷ್ಟು ದೊಡ್ಡದು. 24 ತಿಂಗಳು ಕಂಪೇರ್. ಹಾಂ, ನಿನ್ಗೇನು ಬಿಟ್ಬಿಡ್ತಾರೆ ನಿಮ್ಮ ಮನೆಯಲ್ಲೇ? ಮದುವೆ ಮಾಡಲ್ಲ? ಈ ನನ್ನ ಮಗನ ಮೆಟ್ಟು ತಗೊಂಡು ಹೊಡಿಬೇಕು. ಈಗಿನ ಹುಡುಗಿರು ಹೆಂಗೆ ಅಂದ್ರೆ ಸಾಮ್ರಾಣಿ ಇದ್ದಂಗೆ, ಎಲ್ಲಿವರೆಗೂ ಹೋಗಿ ಆಡಿಸ್ತಾ ಇರ್ತೀವೋ ಅಲ್ಲಿವರೆಗೂ ಗಮ್ ಅಂತಿರ್ತಾರೆ. ಅವಳಿಗೆ ಒಪ್ಸ್ಕೊಂಡೆ, ಅವಳ ಜೀವನ ಹಾಳು ಮಾಡ್ಕೊಂಡು ಕೂತ್ಕೊಂಡವನೇ ಇಲ್ಲಿ. ಅವ್ನು ಕಾಲ್ ಮಾಡೋಕ್ಕೆ ಬರಬೇಡ ನೀನು. ಅವ್ನ ಕಾಲೆಲ್ಲ ನಂಬರ್ ಡಿಲೀಟ್ ಮಾಡಿಬಿಡು. ಅವ್ನ ಕಾಲು ಮೆಸೇಜ್ ಮಾಡೋಕ್ಕೂ ಇರಬೇಡ. ಅಷ್ಟೆಲ್ಲ ಇಟ್ಕೋಬೇಡ ಇನ್ಮೇಲೆ. ಟ್ರೂ ಲವ್ ಆಗಿದ್ರೆ ಅವ್ನು ಲೈಫ್ ಲಾಂಗ್ ಖುಷಿಯಾಗಿರೋದನ್ನು ಬಯಸ್ಬೇಕಷ್ಟೇ ನೀನು. ಈಗನ್ನು ಅದಕ್ಕೆ ಮೇಲೆ ನಿನ್ನ ಹತ್ರ ಆಪ್ಷನ್ನೂ ಇಲ್ಲ. ಅವ್ನ ಲೈಫ್ ಹಾಳಾಗೋಗ್ಲಿ, ಜೈಲ್ಗೆ ಹೋಗಲಿ, ಈ ಥರ ಏನಾದರೂ ಬೇಕಂದರೆ ನೀನು ಇರು. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇದ್ದು ಲಾಸ್ಟಲ್ಲಿ ಕೈ ಕೊಟ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಹೇಳಿದ್ರು. ಅಲ್ಲ, ನಮ್ಮ ಅಪ್ಪ ಅಮ್ಮ ಹೇಳಿದ್ರು. ನಮ್ಮ ಅಪ್ಪ ಅಮ್ಮ ನನಗೇನು, ನಾನು ಅವ್ರು ಸತ್ತೋಗ್ತೀನಿ ಅಂತ ಹೇಳ್ತವ್ರೆ.
ಮರ್ತು ಬಿಡು ನನ್ನ, ಆಮೇಲೆ ಅವಾಗ ಹೇಳ್ಕೊಳ್ಳಿ, ಅವಾಗ ಅವ್ನ ಲೈಫ್ ಹಾಳಾಗೋದು, ಅವ್ನು ಸತ್ತು ಹೋಗ್ತಾನೆ ಅವಾಗ. ನಾನು ಹೇಳ್ತೀನಿ ಅಂತ ನೀವ್ ಹೆಂಗ್ ಅನ್ಕೊಂತೀವಿ? ಎಷ್ಟು ನೋಡಿಲ್ಲ, ಸುಮ್ಮನೆ ಹೋಗಮ್ಮ. ಬಿಟ್ಬಿಡ್ ಬಾ. ಹೋಗ್ತೀಯಾ? ನೀನು ಕರೆಕ್ಟಾಗೂ ನನಗಿನ್ನ ಏನೋ ಒಂದು ಮಾತನ್ನು ಕರೆಕ್ಟಾಗಿ ಹೇಳ್ತಾ ಇಲ್ಲ. ಅವ್ರಪ್ಪ ಅಮ್ಮನಿಗೂ ಗೊತ್ತಿಲ್ಲ ನಾನು ಅವ್ರ ಮಾಡ್ತಿರೋದು. ಕರೆಕ್ಟೇಮ್ಮ, ಅದನ್ನೇ ಹೇಳ್ತಿರೋದು. ಬಟ್ ನಾವೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಅವ್ರ ಮಗ ಉಳಿಸ್ಕೊಳ್ಳೋದು ಮುಖ್ಯ ತಾನೇ. ಸಾಯೋದು ಮುಖ್ಯನಾ ಉಳಿಸ್ಕೊಳ್ಳೋದು ಮುಖ್ಯನಾ? ಉಳಿಸ್ಕೊಳೋದೇ ಮುಖ್ಯ. ಬಟ್ ನಾನು ಬಿಡಲ್ವಲ್ಲ ಅವನ್ನ. ನಿನ್ನ ದೇವ್ರಾನೆಗೂ ನಿನ್ನ ಮೇಲೆ ಇಷ್ಟು ನಂಬಿಕೆನೂ ಬರ್ತಾ ಇಲ್ಲ. 1% ಅಲ್ಲ, ಅದರಲ್ಲಿ 0.5% ಬರ್ತಾ ಇಲ್ಲ ನಿನ್ನ ಮೇಲೆ ನಂಬಿಕೆ. ಅವನಿಗೆ ನಂಬಿಕೆ ಇದೆಯಲ್ಲ. ಅವನಿಗಿದ್ರೆ ಏನು ಬೇಕು, ಅವ್ನ ಲೈಫ್ ನೋಡಬೇಕಾಗಿರೋದು ನಾಳೆ ದಿವಸ ನಾವು ಏನಾದರೂ ಆದರೆ. ನೀನೇನಿರಲ್ಲ, ನಿಮ್ಮ ಅಪ್ಪ ಅಮ್ಮ ಇರಲ್ಲ, ನಿಮ್ಮ ಅಣ್ಣಂದ್ರೆ ಯಾರೂ ಬರಲ್ಲ. ಅವತ್ತೆದ್ದು ಬೀಳಬೇಕಾಗಿರೋದು ಸ್ಟೇಷನು ಅದು ಇದು ಅಂತ ಸುತ್ತಬೇಕಾಗಿರೋದು ನಾವು. ನಿಮ್ಮಪ್ಪ ಅಂದರೆ ನಿನ್ಗೆ ಇಷ್ಟನೇ ಇಲ್ವಾ? ಇಷ್ಟ ನಾನು. ಹಾಂ, ಇಷ್ಟ ನಿಜ ಹೇಳು, ಸುಳ್ಳು ಹೇಳ್ಬೇಡ. ಇಷ್ಟ ನೀನು. ಮತ್ತು ಈಗ ಇಷ್ಟೊತ್ತು ಅವ್ನಿಗೋಸ್ಕರ ಅವ್ರನ್ನೇ ಬಿಡೋಕೆ ರೆಡಿ ಇದ್ದೆ. ಹಾಂ, ಇಷ್ಟ ಇದ್ರೆ ಇಷ್ಟನೇ. ಆದರೆ ನನ್ನ ಲೈಫ್ ನೋಡೋ ನೀವು ತಾನೇ. ಇದು ಮೇಯ್ನ್ ಫೇಕ್ ಅಂದರೆ ಇದು. ನೀನು ಜನ್ಮ ಕೊಟ್ಟಿರೋರ್ಗಿಂತ ಇವ್ನು 2 ವರ್ಷಕ್ಕೆ ಹೆಚ್ಚಾಗ್ಬಿಟ್ನ ನಿನ್ಗ. ಲೈಫ್ ಲಾಂಗ್ ನಾನೇ ತಾನೇ ನೋಡ್ತಾನೆ. ಯಾಕೆ ಅವ್ರು ನಿನ್ನ ಲೈಫಲ್ಲಿ ಇರಲ್ಲ, ಆಮೇಲೆ ಬರೋದೇ ಇಲ್ಲ? ಅವ್ರು ಬರ್ತಾರೆ. ಕಷ್ಟ ಸುಖಕ್ಕೆ ಅವ್ರು ಆಗಲ್ವಾ, ನೋಡಲ್ವಾ? ಅದು ಹೆಂಗೆ ಮತ್ತೆ ಹಿಂಗೆ ಮಾಡ್ತೀರಾ ನೀವು? ಜನರಲ್ಲಿ ಹೆಣ್ಮಕ್ಳು ಯಾಕೆ ಅಷ್ಟು ಲವ್ ಅಂದರೆ, ಲವ್ ಮ್ಯಾಟ್ರ್ ಬಂದ ತಕ್ಷಣ ಹುಡುಗರು ಬಿಡು ನಮಗೆ ಬುದ್ಧಿ ಇಲ್ಲ, ನಂಬಿಟ್ರೆ ನಾವು ಸಾಯೋಕ್ಕೂ ರೆಡಿ ಇರ್ತೀವಿ. ಆ ಮದುವೆ ಆಗೋ ಮೂಮೆಂಟ್ವರೆಗೂ ಇಷ್ಟು ಡೈಲಾಗ್ಸ್ ಹೇಳ್ಬಿಟ್ಟು ಎಂಡಿಂಗಲ್ಲಿ ಅದು ಮತ್ತೆ ಹೆಂಗೆ ಎಸ್ಕೇಪ್ ಆಗೋಕ್ಕೂ ಎಷ್ಟು ಪ್ಲ್ಯಾನ್ ಮಾಡ್ಕೊಂಡಿರ್ತೀರ? ಈಗ ಅವ್ನ ಬಾಯಲ್ಲೇ ಹೇಳಿಸ್ತೇನೆ, ಇನ್ಮೇಲೆ ನಿನ್ನ ತಂಟೆಗೆ ಬರಲ್ಲ ಅಂತ. ಹೋಗ್ಬಿಡ್ತೀಯಾ? ಹೇಳ್ತೀನಿ ನೋಡೋಣ. ಹೋಗ್ಬಿಡ್ತೀಯಾ? ಹೇಳ್ತೀನಿ ನೋಡೋಣ. ಹೋಗ್ಬಿಡ್ತೀಯಾ?